Today concept is ledger. Ledger means it is derived from the Dutch word ledger. It means to keeping in the books of accounts in a particular format. So before videos ಅಲ್ಲಿ ನಾನು journals ಬಗ್ಗೆ discuss ಮಾಡಿದ್ದೆ. So journals is a primary data. So next we move on to the ledger accounts. It is a secondary data. ಸೊ ಪ್ರೈಮರಿ ಎಂಟ್ರೀಸ್ ಏನ್ ರೆಕಾರ್ಡ್ ಮಾಡ್ತೀವಿ ಅದ್ರ ಕಂಟಿನ್ಯೂಯೇಷನ್ಸ್ ನಾವು ಲೆಡ್ಜರ್ ಅಕೌಂಟ್ ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಸೊ ಖಾತೆ ಪುಸ್ತಕ ಅಂತ ಹೇಳಿ ಕರಿತೀವಿ ಲೆಡ್ಜರ್ ಅಕೌಂಟ್ ನ. ಸೊ ಇಟ್ ಈಸ್ ಪ್ರಿಪೇರ್ಡ್ ಓನ್ಲಿ ಫ್ರಮ್ ದಿ ಜರ್ನಲ್ ಎಂಟ್ರೀಸ್. ಜರ್ನಲ್ ಎಂಟ್ರಿ ಏನ್ ನಾವು ತಗೊಂಡಿರ್ತೀವಿ ಅದೇ ಬೇಸ್ ಮೇಲೆ ನಾವು ಲೆಡ್ಜರ್ ಅಕೌಂಟ್ ನ ಪ್ರಿಪೇರ್ ಮಾಡ್ತೀವಿ. ಸೊ ಫಸ್ಟ್ಲಿ ledger is derived from the Dutch word ledger. It means to keeping in the books of accounts. It means in which all the business transactions are recording in a summarized and classified form and a permanent form in a particular format is known as a ledger. According to the L.C. Cropper, he is defined as a ledger is in which all the business transactions are recorded in summarized and classified form and permanent form in the books of accounts. He is known as a ledger. So ledger ಅನ್ನುವಂಥದ್ದು ಡಚ್ ವರ್ಡ್ ಲೆಗ್ಗರ್ ಇಂದ ಬಂದಿದ್ದು. ಸೊ ಇದರ ಅರ್ಥ ಬಂದು ಒಂದು ಟ್ರಾನ್ಸಾಕ್ಷನ್ಸ್ ನಾವು ಪ್ರೈಮರಿ ಡಾಟಾ ಇಂದ ತಗೊಂಡು ಹೇಗೆ ನಾವು ಡಿಫ್ರೆಂಟ್ ಕ್ಲಾಸಿಫೈಡ್ ಅಕೌಂಟ್ಸ್ ನ ಹೇಗೆ ಮಾಡ್ತಾ ಹೋಗ್ತೀವಿ ಅಂತ. ಸೊ ಇಟ್ ಕೆಪ್ಟ್ ಆಸ್ ಎ ಡಿಫ್ರೆಂಟ್ ಹೆಡ್ಸ್ ಆಫ್ ಅಕೌಂಟ್ಸ್. ಬೇರೆ ಬೇರೆ ಅಕೌಂಟ್ಸ್ ಗಳನ್ನು ಕೂಡ ನಾವು ಮಾಡ್ತಾ ಹೋಗ್ತೀವಿ. ಎಕ್ಸಾಂಪಲ್ ಸ್ಯಾಲರಿ ಅಕೌಂಟ್, ರೆಂಟ್ ಅಕೌಂಟ್, ಕಮಿಷನ್ ಅಕೌಂಟ್. ಸೊ ಬೇರೆ ಯಾವ್ಯಾವ್ದು ಜನರಲ್ ಎಂಟ್ರೀಸ್ ಅಲ್ಲಿ ನಾವು ರೆಕಾರ್ಡ್ ಮಾಡ್ತಾ ಹೋಗ್ತೀವಿ ಎಲ್ಲದನ್ನು ಕೂಡ ನಾವು ಲೆಡ್ಜರ್ ಅಕೌಂಟ್ ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ದೆನ್ ಫೀಚರ್ಸ್ ಆಫ್ ಲೆಡ್ಜರ್ ಅಂತ ನೋಡೋದಾದ್ರೆ ಇಟ್ ಈಸ್ ಎ ಸೆಕೆಂಡರಿ ಡಾಟಾ. ಸೊ ಜರ್ನಲ್ ಅನ್ನುವಂಥದ್ದು ಒಂದು ಪ್ರೈಮರಿ ಡಾಟಾ ಆಗಿರುತ್ತೆ. ಫಸ್ಟ್ ಟೈಮ್ ನಾವು ರೆಕಾರ್ಡ್ ಮಾಡುವಂತ ಒಂದು ಒರಿಜಿನಲ್ ಎಂಟ್ರಿ ಅಂದ್ರೆ ಜರ್ನಲ್ಸ್ ಆಗಿರುತ್ತೆ. ಸೊ ಅದನ್ನ ನಾವು ಲೆಡ್ಜರ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದಾಗ ಇಟ್ ಈಸ್ ಅ ಸೆಕೆಂಡರಿ ಡಾಟಾ. ಸೆಕೆಂಡ್ ಟೈಮ್ ನಾವು ಯಾವುದೇ ಒಂದು ಬಿಸಿನೆಸ್ ಟ್ರಾನ್ಸಾಕ್ಷನ್ಸ್ ನ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ನಾವು ಪೋಸ್ಟ್ಪೋನ್ ಮಾಡ್ತೀವಿ ಅಂದ್ರೆ ರೆಕಾರ್ಡ್ ಮಾಡ್ತಾ ಹೋಗೋದು ಲೆಡ್ಜರ್ ಅಲ್ಲಿ ಆಗಿರುತ್ತೆ. ಇಟ್ ಈಸ್ ಎ ಪರ್ಮನೆಂಟ್ ಫಾರ್ಮ್ ಆಫ್ ಅಕೌಂಟ್. ಇದು ಒಂದು ಪರ್ಮನೆಂಟ್ ಫಾರ್ಮ್. ಅಲ್ಟಿಮೇಟ್ಲಿ ನಾವು ಜರ್ನಲ್ಸ್ ಇಂದ ತಗೊಂಡು ಟ್ರಾನ್ಸ್ಫರ್ ಮಾಡಿದಾಗ ಲೆಡ್ಜರ್ಗೆ ಬರುವಂತ ಎಂಟ್ರಿ ಆಗಿರುತ್ತೆ. ಅಂಡ್ ಆಲ್ಸೋ ಇಟ್ ಈಸ್ ಎ ಕ್ಲಾಸಿಫೈಡ್ ಅಂಡ್ ಸಮ್ಮರೈಸ್ಡ್ ಫಾರ್ಮ್. ಇಲ್ಲಿ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಅಕೌಂಟ್ಸ್ ನಾವು ಎಂಟ್ರಿ ಮಾಡ್ತಾ ಹೋಗ್ತೀವಿ. ಅಂದ್ರೆ ವಿವಿಧ ರೀತಿಯ ಖಾತೆ ಪುಸ್ತಕಗಳನ್ನ ಬೇರೆ ಬೇರೆ ಅಕೌಂಟ್ ಅಲ್ಲಿ ನಾವು ಮಾಡ್ತಾ ಹೋಗ್ತೀವಿ. ನಾವು ಆಗ್ಲೇ ಹೇಳಿದಾಗೆ ಪರ್ಚೇಸ್ ಅಕೌಂಟ್, ಸೇಲ್ಸ್ ಅಕೌಂಟ್, ಕಮಿಷನ್ ಅಕೌಂಟ್, ರೆಂಟ್ ಅಕೌಂಟ್, ಹೀಗೆ ವಿವಿಧ ರೀತಿಯ ಖಾತೆ ಪುಸ್ತಕಗಳನ್ನ ನಾವು ಓಪನ್ ಮಾಡ್ತಾ ಹೋಗ್ತೀವಿ. ಅಂಡ್ ಆಲ್ಸೋ ಇಟ್ ಈಸ್ ಎ ಪ್ರಿನ್ಸಿಪಲ್ ಬುಕ್ ಆಫ್ ಅಕೌಂಟ್. ಇದು ಒಂದು ಪ್ರಿನ್ಸಿಪಲ್ ಬುಕ್ ಆಫ್ ಅಕೌಂಟ್ ಆಗಿರುತ್ತೆ. ಯಾಕಂದ್ರೆ ಇಟ್ ಹೆಲ್ಪ್ಸ್ ಟು ಪ್ರಿಪರೇಷನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ನಾವು ಫೈನಲ್ ಅಕೌಂಟ್ಸ್ ನ ಅಥವಾ ಫೈನಾನ್ಸ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡಬೇಕು ಅಂದ್ರೆ ನಾವು ಥ್ರೂ ಇದ್ರಲ್ಲಿ ಬರುವಂತ ಒಂದು ಡೆಬಿಟ್ ಅಂಡ್ ಕ್ರೆಡಿಟ್ ಬ್ಯಾಲೆನ್ಸಸ್ ಮತ್ತೆ ಲೆಡ್ಜರ್ ಅಕೌಂಟ್ ಮೇಲೆ ಡಿಪೆಂಡ್ ಆಗಿ ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಹಾಗೇನೆ ಇಟ್ ಈಸ್ ಎ ಫೈನಲ್ ಎಂಟ್ರಿ ಆಲ್ಸೋ. ಇದನ್ನ ನಾವು ಫೈನಲ್ ಆಗಿ ಎಂಟ್ರಿ ಮಾಡ್ತೀವಿ. ಇಲ್ಲಿಂದ ನಾವು ಬೇರೆ ಎಲ್ಲೂ ಕೂಡ ಟ್ರಾನ್ಸ್ಫರ್ ಮಾಡಲ್ಲ. ಸೆಕೆಂಡರಿ ಡಾಟಾ ಹಾಗೆ ಪ್ರೈಮರಿ ಎಂಟ್ರಿ ಕೂಡ ಹೌದು. ಇಟ್ ಈಸ್ ಎ ಸೆಕೆಂಡರಿ ಡಾಟಾ, ಕ್ಲಾಸಿಫೈಡ್ ಫಾರ್ಮ್, ಸಮ್ಮರೈಸ್ಡ್ ಫಾರ್ಮ್, and also it is a principal book of account, and also it is a analytical record of the business transactions. ಒಂದು ಯಾವುದೇ ಒಂದು ಇನ್ಸ್ಟಿಟ್ಯೂಟ್ ನ ಸೆಕೆಂಡರಿ ಡಾಟಾವನ್ನ ಫೈನಾನ್ಷಿಯಲ್ ಸ್ಟೇಟ್ ರೆಕಾರ್ಡ್ಸ್ ಅನ್ನ ನಾವು ರೆಕಾರ್ಡ್ ಮಾಡೋದಕ್ಕೆ ಡಿಫ್ರೆಂಟ್ ಟೈಪ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ರೆಕಾರ್ಡ್ ಮಾಡೋದಕ್ಕೆ ನಾವು ಲೆಡ್ಜರ್ಸ್ ನ ಯೂಸ್ ಮಾಡ್ಕೊಳ್ತೀವಿ. ಸೊ ಅದಕ್ಕೆ ಕೂಡ ಒಂದು ಫಾರ್ಮೆಟ್ ಇದೆ. ಯಾವುದೇ ಒಂದು ಅಕೌಂಟ್ಸ್ ಅಲ್ಲಿ ನಾವು ರೆಕಾರ್ಡ್ ಮಾಡಬೇಕು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಥವಾ ಟ್ರಾನ್ಸಾಕ್ಷನ್ಸ್ ಅಂತ ಅದಕ್ಕೆ ಅದರದ್ದೇ ಆದಂತ ಫಾರ್ಮೆಟ್ ನ ಯೂಸ್ ಮಾಡ್ಕೊಂಡೆ ನಾವು ರೆಕಾರ್ಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಜರ್ನಲ್ಸ್ ಅಲ್ಲಿ ಕೂಡ ಅಷ್ಟೇ ಅದಕ್ಕೆ ಒಂದು ಫಾರ್ಮೆಟ್ ಇದೆ. ಸೊ ಅದರಲ್ಲಿ ನಾವು ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಸೊ ಹಿಂದಿನ ವಿಡಿಯೋಗಳಲ್ಲಿ ನಾನು ಹೇಳಿದೀನಿ ನಿಮ್ಗೆ ಹೇಗೆ ನಾವು ಜರ್ನಲ್ಸ್ ನ ರೆಕಾರ್ಡ್ ಮಾಡಬೇಕು, ಅಲ್ಲಿ ಸಿಂಪಲ್ ಎಂಟ್ರಿಗಳಾಗಿರ್ಬೋದು, ಕಾಂಪೌಂಡ್ ಎಂಟ್ರಿಗಳಾಗಿರ್ಬೋದು, ಹೇಗೆ ರೆಕಾರ್ಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಬ್ರೀಫ್ ಆಗಿ ಹೇಳಿದೀನಿ. ಇಲ್ಲಿ ಲೆಡ್ಜರ್ ನಾವು ಹೇಗೆ ಎಂಟ್ರಿ ಮಾಡಬೇಕು ಅನ್ನೋದು ನಾನು ನೋಡ್ತಾ ಹೋಗೋಣ. ಅದಕ್ಕೆ ಮುಂಚೆ ನಾವು ಫಾರ್ಮೆಟ್ ನ ತಗೊಳ್ತೀವಿ, ಯಾವ ಫಾರ್ಮೆಟ್ ಅಲ್ಲಿ ನಾವು ರೆಕಾರ್ಡ್ ಮಾಡಬೇಕು ಅಂತ. ಸೊ ಫಾರ್ಮೆಟ್ ಒಂದು ಹೀಗಿರುತ್ತೆ. ಸೊ ಇದನ್ನ ನೀವು ಜರ್ನಲ್ಸ್ ನೀವು ಆಲ್ರೆಡಿ ನೋಡಿದ್ರೆ ಒಂದು ಐಡಿಯಾ ಬರುತ್ತೆ ನಿಮ್ಗೆ. ಸೊ ಅಲ್ಲಿ ಏನು ನಾವು ಜರ್ನಲ್ಸ್ ನ ರೆಕಾರ್ಡ್ ಮಾಡ್ತೀವಿ ಅದ್ರದ್ದು ಡಬಲ್ ವರ್ಷನ್ ಅಂತಾನೆ ಹೇಳ್ಬೋದು. ಡೇಟ್ ಆಗಿರ್ಬೋದು, ಪರ್ಟಿಕ್ಯುಲರ್ಸ್, JF ಅಮೌಂಟ್, ಮತ್ತೆ ಡೇಟ್, ಪರ್ಟಿಕ್ಯುಲರ್, JF ಅಮೌಂಟ್, ಈ ರೀತಿ ಕಾಲಮ್ಗಳಲ್ಲಿ ಇದನ್ನ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಸೊ ಡೇಟ್ ಅಲ್ಲಿ ಯಾವ ಆಸ್ ಯೂಶುವಲ್
ಆ ಟ್ರಾನ್ಸಾಕ್ಷನ್ ಒಂದು ಡೇಟ್ ಅನ್ನ ಎಂಟ್ರಿ ಮಾಡಕ್ಕೆ ಯೂಸ್ ಮಾಡ್ತೀನಿ. ಸೊ ಪರ್ಟಿಕ್ಯುಲರ್ಸ್ ಕಾಲಮ್ಸ್ ಅಲ್ಲಿ ಎಂಟ್ರಿಗಳು ಏನಿದೆ ಅದನ್ನ ಎಂಟ್ರಿ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತೀವಿ. ಸೊ JF ಕೂಡ ಅಷ್ಟೇ, ಜರ್ನಲ್ ಫೋಲಿಯೋ ಅಂತ ಹೇಳಿ ಕರಿತೀವಿ. ಸೊ ಇದು ಪೇಜ್ ನಂಬರ್ ನ ಎಂಟ್ರಿ ಮಾಡೋದಕ್ಕೆ ಯೂಸ್ ಮಾಡುವಂತದ್ದು. ಅಂದ್ರೆ ಈ ಎಲ್ಲಾ ಎಂಟ್ರಿಗಳು ಡಿರೈವ್ ಫ್ರಮ್ ದಿ ಲೆಡ್ಜರ್ ಆಗಿರೋದ್ರಿಂದ, ಈ ಎಲ್ಲಾ ಎಂಟ್ರಿ ಜರ್ನಲ್ಸ್ ಇಂದ ಬರೋದ್ರಿಂದ ಅಲ್ಲಿ ಯಾವ ಪೇಜ್ ಅಲ್ಲಿ ಎಂಟ್ರಿ ಮಾಡಿದೀವಿ ಅನ್ನೋ ನಂಬರ್ ಅನ್ನ ಇಲ್ಲಿ ಎಂಟ್ರಿ ಮಾಡ್ತೀವಿ ಈ JF ಕಾಲಮ್ ಅಲ್ಲಿ. ಹಾಗಾಗಿ ಈ ಕಾಲಮ್ ಏನ್ ಅವಶ್ಯಕತೆ ಇರೋಲ್ಲ, ಹಾಗೆ ಬ್ಲಾಂಕ್ ಬಿಡ್ಬೇಕಾಗತ್ತೆ. ಜಸ್ಟ್ ನೆಕ್ಸ್ಟ್ ಅಮೌಂಟ್ ಕಾಲಮ್. ಸೊ ಆ ಡೆಬಿಟ್ ಟ್ರಾನ್ಸಾಕ್ಷನ್ ಅಮೌಂಟ್ ನ ಎಂಟ್ರಿ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಮತ್ತೆ ಇಲ್ಲಿ ನಾವು ಎರಡು ಕ್ಲಾಸಿಫಿಕೇಶನ್ ಮಾಡ್ಕೊಳ್ತೀವಿ, ಅಂದ್ರೆ ಡೆಬಿಟ್ ಮತ್ತೆ ಕ್ರೆಡಿಟ್ ಅಂತ ಹೇಳಿ. ಸೊ ಈ ಭಾಗ ಡೆಬಿಟ್ ಅಂತ ಹೇಳಿ, ಈ ಭಾಗ ಕ್ರೆಡಿಟ್ ಅಂತ ಹೇಳಿ ನಾವು ನೋಟ್ ಮಾಡ್ಕೊಳ್ತೀವಿ. ಅಂದ್ರೆ ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್ ಯಾವಾಗ್ಲೂ ಡೆಬಿಟ್ ಆಗಿರುತ್ತೆ, ನಿಮ್ಮ ರೈಟ್ ಹ್ಯಾಂಡ್ ಸೈಡ್ ಯಾವಾಗ್ಲೂ ಕ್ರೆಡಿಟ್ ಆಗಿರುತ್ತೆ. ಸೊ ಇಲ್ಲಿಂದ ಮತ್ತೆ ಶುರುವಾದಾಗ ಡೇಟ್ ಆಸ್ ಯೂಶುವಲ್ ನಾವು ಯಾವ ಟ್ರಾನ್ಸಾಕ್ಷನ್ ಎಂಟ್ರಿ ಮಾಡ್ತಾ ಇದೀವಿ ಅದರ ಡೇಟ್ ಅನ್ನ ಎಂಟ್ರಿ ಮಾಡ್ತೀವಿ. ಪರ್ಟಿಕ್ಯುಲರ್ಸ್ ಅಲ್ಲಿ ಅದೇ ರೀತಿ ಟ್ರಾನ್ಸಾಕ್ಷನ್ಸ್ ಏನಿದೆ ಅದನ್ನ ರೆಕಾರ್ಡ್ ಮಾಡ್ತೀವಿ. ಮತ್ತೆ JF ಅಲ್ಲಿ ಕೂಡ ಅಷ್ಟೇ ಪೇಜ್ ನಂಬರ್ ನ ಎಂಟ್ರಿ ಮಾಡೋದಕ್ಕೆ ಯೂಸ್ ಮಾಡ್ತಾ ಇರೋದು. ಜರ್ನಲ್ ಎಂಟ್ರಿ ಯಾವ ಪೇಜ್ ನಂಬರ್ ಇಂದ ತಗೊಂಡಿದೀವಿ ಅನ್ನೋದನ್ನ ನಂಬರ್ಸ್ ನ ಎಂಟ್ರಿ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಲಾಸ್ಟ್ ಕಾಲಮ್ ಅಮೌಂಟ್ ಕಾಲಮ್ ಆಗಿರುತ್ತೆ. ಸೊ ಅಮೌಂಟ್ ಏನಿದೆ ಅದನ್ನ ಎಂಟ್ರಿ ಮಾಡ್ತೀವಿ. ನೆಕ್ಸ್ಟ್ ಅದಾದ್ಮೇಲೆ ಬ್ಯಾಲೆನ್ಸ್ ಕೂಡ ನಾವು ಮಾಡ್ಬೇಕಾಗುತ್ತೆ. ಯಾವುದೇ ಒಂದು ಎಂಟ್ರಿ ಅಥವಾ ಟ್ರಾನ್ಸಾಕ್ಷನ್ಸ್ ನ ತಗೊಂಡಾಗ ಅದಕ್ಕೆ ಡೆಬಿಟ್ ಬ್ಯಾಲೆನ್ಸ್ ಮತ್ತೆ ಕ್ರೆಡಿಟ್ ಬ್ಯಾಲೆನ್ಸಸ್ ನ ಬ್ಯಾಲೆನ್ಸ್ ಮಾಡ್ತೀವಿ. ಅಂದ್ರೆ ಯಾವ ಬ್ಯಾಲೆನ್ಸ್ ಹೈಯೆಸ್ಟ್ ಇದೆ ಆ ಒಂದು ಹೈಯೆಸ್ಟ್ ಬ್ಯಾಲೆನ್ಸ್ ಇಂದ, ಸೊ ಇದು ಡೆಬಿಟ್ ಬ್ಯಾಲೆನ್ಸ್ ಅಂತ ಹೇಳಿದ್ರೆ ಇದು ಕ್ರೆಡಿಟ್ ಬ್ಯಾಲೆನ್ಸ್. ಸೊ ಯಾವ ಹೈಯೆಸ್ಟ್ ಬ್ಯಾಲೆನ್ಸ್ ಇದೆ ಅದ್ರಲ್ಲಿ ಲೋಯೆಸ್ಟ್ ಬ್ಯಾಲೆನ್ಸ್ ಅನ್ನ ಲೆಸ್ ಮಾಡಿ ಒಂದು ಬ್ಯಾಲೆನ್ಸಿಂಗ್ ಫಿಗರ್ ಅನ್ನು ನಾವು ಫೈಂಡ್ ಔಟ್ ಮಾಡ್ತೀವಿ. ಸೊ ಅದನ್ನ ನೆಕ್ಸ್ಟ್ ಮಂತ್ಗೆ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಳ್ಬೇಕಾಗಿರುತ್ತೆ. ಇದು ಜಸ್ಟ್ ಫಾರ್ಮೆಟ್ ಆಗಿರೋದು, ನಾವು ಫಾರ್ಮೆಟ್ ನ ಎಕ್ಸ್ಪ್ಲೈನ್ ಮಾಡಿದೆ ನಿಮ್ಗೆ. ಸೊ ನೆಕ್ಸ್ಟ್ ನಾನು ಪ್ರಾಬ್ಲಮ್ಸ್ ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದಾಗ ಹೇಗೆ ನಾವು ಬ್ಯಾಲೆನ್ಸ್ ಮಾಡ್ತೀವಿ ಅನ್ನೋದನ್ನ ನಾನು ಹೇಳ್ತೀನಿ. ಸೊ ಆಸ್ ಯೂಶುವಲ್ ಹೇಳಿದಾಗ ಏನ್ ಎಂಟ್ರಿ ಡೆಬಿಟ್ ಎಂಟ್ರಿ ಮಾಡ್ತೀವಿ, ಹಾಗೆ ಕ್ರೆಡಿಟ್ ಎಂಟ್ರಿಗಳನ್ನ ಎಂಟ್ರಿ ಮಾಡಿ ಅಲ್ಲಿ ಬರುವಂತ ಬ್ಯಾಲೆನ್ಸ್ ಅಮೌಂಟ್ ಡೆಬಿಟ್ ಆಗಿರ್ಬೋದು ಅಥವಾ ಕ್ರೆಡಿಟ್ ಆಗಿರ್ಬೋದು, ಯಾವುದು ಜಾಸ್ತಿ ಇದೆ ಅದನ್ನ ಕಡಿಮೆ ಇರೋ ಕಡೆ ತಗೊಂಡು ಮೈನಸ್ ಮಾಡಿ ಒಂದು ಬ್ಯಾಲೆನ್ಸಿಂಗ್ ಫಿಗರ್ ನ ಫೈಂಡ್ ಔಟ್ ಮಾಡೋದಾಗಿರುತ್ತೆ.